ಹಲೋ. ಶ್ರೀಧರ್ ಬ್ರೋ. ಹೌದಾರ ಹೇಳಿ. ಬ್ರೋ ಥ್ಯಾಂಕ್ ಯು ಬ್ರೋ. ಗೊತ್ತಾಯ್ತಲ್ಲ ಬ್ರೋ. ಪಾಸ್ ಆದ್ರ? ಹೌದು ಬ್ರೋ. ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಎದುರು ಕಾಂಪಿಟೇಷನ್. ಆಯ್ತಣ್ಣ ಕೊಡ್ತೀನಿ. ಏನಿಲ್ಲ, ಆರಾಮ್ ಪಾಸ್ ಆಗಿರುತ್ತೆ ಇದ್ನಲ್ಲ. ಇಲ್ಲ, ಸಿಕ್ಕಾಪಟ್ಟೆ ಎದುರ್ಕೊಂಡ್ಬಿಟ್ಟಿದೆ ನಾನು. ನೀವು ಒಂದೇ ಒಂದು ಕಾಲ್ ಮಾಡಿ ಅದು ಯಾವ ತರ ನನಗೆ A to Z ಹೇಳಿದ್ರಲ್ಲ, ರಿಯಲಿ ಸಖತ್ ಸ್ವಲ್ಪ ಕೂಲ್ ಆಯ್ತು. ಏನಿಲ್ಲ, ಆರಾಮಾಗಿ ಹಂಗೆ ಮಾಡಿದ್ರ. ಹಲೋ. ಹಲೋ ಬ್ರೋ. ರಾಹುಲ್ ಬ್ರೋ, ಹೇಳಿ ಹೇಳಿ. ಏನಿಲ್ಲ ಬ್ರೋ, ಅದೇ ನೆಕ್ಸ್ಟ್ ವೀಕ್ ಎಕ್ಸಾಮ್ ಇತ್ತು ಬ್ರೋ. ನೀವು ಒಂದ್ ವೀಕ್ ಹಿಂದೆಗಡೆ ಫೋನ್ ಮಾಡಿ ಅಂತ ಹೇಳಿದ್ರಲ್ಲ, ಎಲ್ಲ ಹೌದಾ? ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ. ಸೊ ಸ್ವಲ್ಪ ಸಜೆಷನ್ಸ್ ಬೇಕು, ಯಾವ ತಪ್ಪು ಮಾಡಬಾರ್ದು. ತುಂಬಾ ಹೆಲ್ಪ್ ಆಗ್ತಿತ್ತು. ಓಕೆ, ನೀವು ಯಾವ ಎಕ್ಸಾಮ್ ಬರಿತಾ ಇದೀರ ಅಂದ್ರಿ? ಕತಾರ್. ಕತಾರ್ ಎಕ್ಸಾಮ್ ಬರ್ತಿದ್ದೀನಿ ಅಂದ್ರಲ್ಲ. ಹ್ಮ್. ಓಕೆ, ಸೆಂಟ್ರಿ ಎಲ್ಲಿ ತಗೊಂಡಿದ್ದೀರಾ? ಬೆಂಗಳೂರು ಬ್ರೋ. ಬೆಂಗಳೂರಲ್ಲಿ ತಗೊಂಡಿದ್ದೀರಾ? ಎಲ್ಲಿ? ವೈಟ್ ಫೀಲ್ಡ್. ವೈಟ್ ಫೀಲ್ಡ್ ಅಲ್ವಾ? ಹೌದು ಬ್ರೋ. ಓಕೆ, ಚೆನ್ನಾಗಿದೆ ಸೆಂಟರ್, ಏನಿಲ್ಲ, ಪಾಸ್ ಆಗ್ಬೋದು. ಬಟ್ ಅದ್ ಏನಂತಂದ್ರೆ ಅದೇನೆ ಒಂದು, ನೀವು ಅಲ್ಲಿ ಟ್ರಿಕ್ಸ್ ನ ಏನ್ ಮೇಂಟೈನ್, ಇವಾಗ ಎಲ್ಲ ಓದ್ಕೊಂಡಿದ್ದೀರಾ ಆರಾಮಾಗಿ? ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಓದ್ಕೊಂಡಿದ್ದೀನಿ. ಓಕೆ, ನಾನು ಯೂಟ್ಯೂಬ್ ಅಲ್ಲಿ ಅದು ಅಪ್ಲೋಡ್ ಮಾಡಿದ್ನಲ್ಲ ಸ್ವಲ್ಪ ಟಾಪಿಕ್ಸ್, ಅದ್ರ ಬಗ್ಗೆ ಇನ್ನೊಂದ್ಸಲ ನೋಡ್ಕೊಳ್ಳಿ ಚೆನ್ನಾಗಿ. ಬಿಕಾಸ್ ಏನಂತಂದ್ರೆ ತುಂಬಾ ಜನ ಹುಡುಗರೆಲ್ಲ ನೀವು ಆ ಗ್ರೂಪ್ ಅಲ್ಲಿ ಇದ್ದೀರಾ? ವಾಟ್ಸ್ಆಪ್ ಇದರಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ? ಇಲ್ಲ ಬ್ರೋ, ಆ ಗ್ರೂಪ್ ಅಲ್ಲಿ ಇಲ್ಲ. ಓ ಇಲ್ವಾ? ನಂದೊಂದು ಗ್ರೂಪ್ ಇದೆ, ಅದ್ರಲ್ಲಿ ತುಂಬಾ ಜನ ನಂಗೆ ಮೆಸೇಜ್ ಮಾಡ್ತಾರಲ್ಲ, ಇವಾಗ ನಂದೆಲ್ಲ ನೋಡಿ ಪಾಸ್ ಆಗಿದ್ದಾರೆ. ಇದು ಟಾಪಿಕ್ಸ್ ಎಲ್ಲ ನಾನು ಹಾಕಿರೋದು, ನಾನು ಯಾವ ತರ ಅನಲೈಸ್ ಮಾಡುತ್ತೆ ಕೇಳಕ್ಕೆ ಅವರೆಲ್ಲ ಡೈಲಿ ಹಾಕ್ತಿರ್ತಾರೆ ಪಾಸ್ ಆದವರೆಲ್ಲ. ಸೊ ಅದಕ್ಕೆ ಅವ್ರು ಹೇಳ್ತಾ ಇದ್ರು, ಅದು ಟಾಪಿಕ್ಸ್ ತುಂಬಾ ರಿಯಲಿ ಹೆಲ್ಪ್ ಆಗುತ್ತೆ, ನಮ್ಗೆ ಹೆಲ್ಪ್ ಆಗಿದೆ ಅಂತ ಹೇಳಿದ್ರು. ಸೊ ಅದಕ್ಕೇನೆ ಬೇಕಂದ್ರೆ ನೀವು ಇನ್ನೊಂದ್ಸಲ, ಇನ್ನೂ ಟೈಮ್ ಇದೆಯಲ್ಲ, ಅದಕ್ಕೆ ಯಾವ್ದು ಟಾಪಿಕ್ಸ್ ನ ಕ್ಲಿಯರ್ ಮಾಡ್ಕೊಳ್ಳಿ, ಮೇನ್ ಇಂಪಾರ್ಟೆಂಟ್ ಟಾಪಿಕ್ಸ್. ಬಿಕಾಸ್ ಅದು ಅದರ ಮೇಲೆ ಮಿನಿಮಮ್ ಅಂತಂದ್ರು, ಇವಾಗ ನಾನು ಎಷ್ಟು 170 ಏನೋ ಟಾಪಿಕ್ಸ್ ಇದೆ, ಅದ್ರಲ್ಲಿ ನಿಮಗೆ ಒಂದು ಆಲ್ಮೋಸ್ಟ್ ಒಂದು ಎಷ್ಟು, ಒಂದು 100, ಮೋರ್ ದೆನ್ 100 ಬರ್ಬೋದು ಅನ್ಸುತ್ತೆ ಕ್ವಶನ್ಸ್ ಟಾಪಿಕ್ಸ್ ಅಲ್ಲಿ. ಎಷ್ಟು ಕ್ವಶನ್ಸ್ ಆಗ್ಬೋದು? 1000 ಮೇಲೆ ಇರುತ್ತಲ್ವ? ಏನ್ ಕ್ವಶನ್ಸ್? ಅಲ್ಲಲ್ಲ, ನೀವು ಟಾಪಿಕ್, ನಾನು ಹಂಗ ಹಾಕಿಲ್ಲ, ಬರೀ ಜಸ್ಟ್ ಟಾಪಿಕ್ಸ್ ಹಾಕಿದೀನಿ. ಬರೀ ಟಾಪಿಕ್ಸ್ ಮಾತ್ರ, ಅದ್ರನ್ನ ನೀವು ಡೀಟೇಲ್ಸ್ ಆಗಿ ಓದ್ಕೋಬೇಕು ಟಾಪಿಕ್ಸ್ ಬಗ್ಗೆ. ಮತ್ ಅದ್ರಲ್ಲಿ ಟಾಪಿಕ್ಸ್ ಒಳಗಡೆ ಏನೇನು ಓದ್ಕೋಬೇಕಂತ ಅನ್ನೋದು ನಿಮ್ಗೆ ಹಾಕಿದೀನಿ ನಾನು. ಅದು ಸ್ವಲ್ಪ ಓದ್ಕೊಂಡ್ರೆ ನಿಮ್ಗೆ ಬೆಟರ್ ಆಗ್ಬಿಡುತ್ತೆ. ಏನಕ್ಕಂದ್ರೆ ನಿಮ್ದು ನಾಲೆಜ್ನು ರಿಫ್ರೆಶ್ ಆಗುತ್ತೆ, ಆಮೇಲೆ ನಿಮ್ಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ. ನಾನು ಅದು ಓದ್ಕೊಳ್ಳಿ, ಫಸ್ಟ್ ಮೇನ್ ಸ್ಟೆಪ್ ಅದು. ಅದಾದ್ಮೇಲೆ ನೆಕ್ಸ್ಟ್ ಅದೆಲ್ಲ ನೀವು ಕ್ಲಿಯರ್ ಮಾಡ್ಕೊಂಡು ಆದ್ಮೇಲೆ ಎಕ್ಸಾಮ್ ಹೋಗಕ್ಕಿಂತ ಒಂದು ಎಷ್ಟು 4 ಅಥವಾ 5 ಡೇಸ್ ಬ್ಯಾಕ್, ಅದಕ್ಕಿಂತ ಮುಂಚೆ ಅಲ್ಲ, 4-5 ಡೇಸ್ ಬ್ಯಾಕ್ ಮಾತ್ರ ನೀವು ಒಂದ್ಸಲ ಕ್ವಶನ್ ಅನಲೈಸ್ ನ ರಿವಿಷನ್ ಮಾಡ್ಕೊಳ್ಳಿ. ಕ್ವಶನ್ ಅನಲೈಸ್ ಮಾಡೋದು, ಅದನ್ನು ಕೂಡ ನಾನು ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಲ್ಲ, ಅದು ಎಷ್ಟು ಒಂದು 20 ಕ್ವಶನ್ಸ್ ಏನೋ ಹಾಕಿದೀನಿ. ಜಸ್ಟ್ ನೀವು ಬೇರೆ ಕ್ವಶನ್ಸ್ ಏನು ನೋಡ್ಬೇಡಿ, ಅದೇ ಕ್ವಶನ್ ನೋಡಿ, ಕ್ವಶನ್ ಹೆಂಗ್ ಅನಲೈಸ್ ಮಾಡ್ಬೇಕು ನೋಡಿ ಸಾಕು. ಯಾವಾಗ 4-5 ಡೇಸ್ ಇದ್ದಾಗ ಮಾತ್ರ. ಎಲ್ಲಾನು ನೀವು ಓದಿ ಥಿಯರಿ ಗಿರಿ ಎಲ್ಲ ಕ್ಲಿಯರ್ ಆದ್ಮೇಲೆ 4-5 ಡೇಸ್ ಆದ್ಮೇಲೆ ಕ್ವಶನ್ ಹೆಂಗ್ ಅನಲೈಸ್ ಮಾಡ್ಬೇಕು. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಇನ್ನು 2 ಡೇಸ್ ಇದೆ ಅಂತಿರಲ್ಲ, 2 ಡೇಸ್ ಇದೆ ಅಂದಾಗ ನೀವು ಎಲ್ಲಾನು ರಿವಿಷನ್ ಒಂದ್ಸಲ ಎಲ್ಲಾನು ರಿವಿಷನ್ ಮಾಡ್ಲೇಬೇಕು ನೀವು ಟಾಪಿಕ್. ಎಲ್ಲಾನು ಯಾವ ತರ ಅಂತಂದ್ರೆ ಫುಲ್ ಡೀಪ್ ಏನ್ ಓದಂಗಿಲ್ಲ, ಜಸ್ಟ್ ನೀವು ನೋಡೋದು, ನಾನು ಏನೇನ್ ಓದಿದೀನಿ, ಏನೇನ್ ಬಿಟ್ಟಿದೀನಿ, ಏನೇನ್ ಇಂಪಾರ್ಟೆನ್ಸ್ ಇದೆ. ನಾನು ಏನ್ ಹೇಳ್ತಾ ಇದೀನಲ್ಲ ಬಹಳ ಇಂಪಾರ್ಟೆಂಟ್ ಇದೆ. ಇದು ಹೈ ಸ್ಕೋರಿಂಗ್ ನ ಹೇಳ್ತಾ ಇರೋದು, ಜಸ್ಟ್ ಪಾಸ್ ಆಗಲ್ಲ ಹೇಳ್ತಾ ಇರೋದು. ಹೈ ಸ್ಕೋರಿಂಗ್ ಜಸ್ಟ್ ನೀವು 2 ಡೇಸ್ ಇದ್ದಾಗ ನೀವೆಲ್ಲಾ ನೋಡ್ಕೋಬೇಕು. ಇದು ಆಯ್ತು. ಆಮೇಲೆ ಎಕ್ಸಾಮ್ ಹಿಂದಿನ ದಿನ, ಹಿಂದಿನ ದಿನ ಇರುತ್ತಲ್ಲ, ಏನು ಟೆನ್ಷನ್ ತಗೊಳಂಗಿಲ್ಲ. ಜಸ್ಟ್ ನೀವು ಅವತ್ತು ಹಿಂದಿನ ದಿನ ನೀವ್ ಏನೇನು ಓದಿದಿರಾ ಬರೇ ಪೇಜ್ ತಿರೋದು ಅಷ್ಟೇನೆ, ಪೇಜ್ ತೆಗಿಯೋದು ಅಷ್ಟೇನೆ. ಪೇಜ್ ತೆಗೆಯೋದು 9:00ವರೆಗೆ, ಎನಿ ಕಂಡೀಷನ್ ಏನೇ ಇದ್ರು ಕೂಡ 9:00ವರೆಗೆ ಮಲಗ್ ಬಿಡ್ಬೇಕು ನೀವು. ಏನಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ ಸೈಕೋಲಾಜಿಕಲಿ ಅಂಡ್ ನಮ್ದು ಬ್ರೈನ್ ಬಹಳ ಮ್ಯಾಟರ್ ಆಗುತ್ತೆ ಇದಕ್ಕೆ. ನೀವು ಸ್ಟ್ರೆಸ್ ಅಲ್ಲಿ ಇದ್ರೆ ತಂದ್ಕೊಳ್ಳಿ, ಓದಿದ್ದು ಕೂಡ ನಿಮ್ಗೆ ನೆನಪಿರಲ್ಲ. ನೀವು ಸ್ಟ್ರೆಸ್ ಅಲ್ಲಿ ಇರ್ಲಿಲ್ಲ ಅಂತಂದ್ರೆ ನೀವು ಕಾಲೇಜಲ್ಲಿ ಓದಿದ್ದು ನೆನಪು ಬರುತ್ತೆ. ಅದು ಬಹಳ ಮ್ಯಾಟರ್ ಆಗುತ್ತೆ. ಸೊ ಅದನ್ನ ಮಾಡಿ. ಓಕೆ, ಅದಾದ್ಮೇಲೆ ಒಂದು ಇದು ಬರುತ್ತೆ, ಚಾಕ್ಲೇಟ್ ಬರುತ್ತೆ. ಅದು ಚಾಕ್ಲೇಟ್ ನಿಮ್ದು CNS ನ ಆಕ್ಟಿವ್ ಮಾಡುತ್ತೆ. ಅದು ಚಾಕ್ಲೇಟ್ ನಾನು ನಿಮ್ಗೆ ಬೇಕಾದ್ರೆ ನಿಂಗೆ ಪಿಕ್ ಕಳಿಸ್ತೀನಿ. ಅದು ಏನೋ ಇದೆ ಅದರದ್ದು. ಅದು
ನಮ್ ಸರ್ ಕೂಡ ಹೇಳಿದ್ರು, ಬಟ್ ನನಗೂ ಅದು ತುಂಬಾ ಹೆಲ್ಪ್ ಆಯ್ತು. ಹ್ಮ್ ಅದು CNS ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಯಾವಾಗ ಅಂತಂದ್ರೆ ಬೆಳಗ್ಗೆ ಹೋಗುವಾಗ ತಿಂದು ಹೋಗ್ಬಿಡಿ ಅದನ್ನ. ಸರಿ ಬ್ರೋ ಆಯ್ತು. ಹ, ಅದನ್ನ ತರ್ಸ್ಕೊಂಡು ತಿಂದೋಗಿ. ಹ್ಮ್ ಓಕೆ, ನೆಕ್ಸ್ಟ್ ಇವಾಗ ಎಕ್ಸಾಮ್ ಹಾಲಿಗೆ ಹೋಗ್ತಿರಲ್ಲ, ಹ್ಮ್ ಏನೇನು ಟೆನ್ಷನ್ ತಗೋಬೇಡಿ, ಆರಾಮಾಗಿ ನಿಮ್ಗೇನು ಗೊತ್ತಿಲ್ಲ, ನಾನ್ ಫೇಲ್ ಆಗ್ತೀನಪ್ಪ ಅಂತ ಅನ್ಸಿದ್ರು ಕೂಡ ತಲೆ ಕೆಡ್ಸ್ಕೊಬೇಡಿ. ಓಕೆ, ನಾನ್ ಫೇಲ್ ಆಗ್ತೀನಿ, ನೋಡೋಣ, ನಾನ್ ಪಾಸ್ ಆಗ್ತೀನಿ ಅನ್ನೋ ತರ ಹೋಗಿ. ಏನ್ ಟೆನ್ಷನ್ ತಗೊಳಂಗಿಲ್ಲ, ಆರಾಮಾಗಿ ಹೋಗಿ. ಓಕೆ, ಅಲ್ಲೆಲ್ಲ ಚೆಕ್ ಮಾಡ್ತಾರೆ, ಒಳಗಡೆ ಬಿಡ್ತಾರೆ. ಚೆಕ್ ಮಾಡುವಾಗ ಫಸ್ಟ್ ಆಫ್ ಆಲ್ ನೀವು ಇದು ಏನು ಫುಲ್ ಶರ್ಟ್ ಎಲ್ಲ ಹಾಕೋಬೇಡಿ, ಹಾಫ್ ಶರ್ಟ್ ಹಾಕೊಂಡ್ ಹೋಗಿ. ಆಮೇಲೆ ಶೂಸ್ ಗೀಸ್ ಏನು ಹಾಕೊಂಡ್ಬೇಡಿ, ಸ್ಲೀಪರ್ಸ್ ಹಾಕೊಂಡ್ ಹೋಗಿ. ಬಿಕಾಸ್ ಇದು ಏನ್ ಸಿಲ್ಲಿ ಮ್ಯಾಟರ್ ಹೇಳ್ತಾ ಇದೀನಲ್ಲ ನಾನು, ಅದು ನಿಮ್ಗೆ ಟ್ರಸ್ ಗೆ ಕಾರಣ ಆಗುತ್ತೆ. ಏನಕ್ಕಂತ ಅಂದ್ರೆ ಒಂದ್ ಸ್ವಲ್ಪ ಏನಾದ್ರು ನಿಮ್ದು ಲೇಟ್ ಆಯ್ತು ಅಂತ ಅನ್ಕೊಳ್ಳಿ, ಮೀನ್ಸ್ ಇವಾಗ ನೀವು ಶೂಸ್ ಹಾಕೊಂಡ್ರಿ ಅಥವಾ ನೀವು ಫುಲ್ ಶರ್ಟ್ ಹಾಕೊಂಡ್ರಿ ಅಂದ್ರೆ ಅವ್ರು ನಿಮ್ಗೆ ಡಿಲೇ ಮಾಡ್ತಾರೆ ಚೆಕ್ ಮಾಡೋಕೆ. ಡಿಲೇ ಮಾಡ್ತಾರೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಇಲ್ಲ ನಿಮ್ಗೆ ಫುಲ್ ಶರ್ಟ್ ನಡೆಯಲ್ಲ, ಇದು ತೋಳು ಇರಬಾರ್ದು, ಅದು ಮಾಡು ಅಂದ್ರೆ ನಿಮ್ಗೆ ಹೆವಿ ಸ್ಟ್ರೆಸ್ ಆಗ್ಬಿಡುತ್ತೆ. ಆಮೇಲೆ ಸ್ಟ್ರೆಸ್ ಆಗ್ಬಿಟ್ಟು ಮತ್ತೆ ಅದನ್ನು ನಿಮ್ಗೆ ಡಿಪ್ರೆಸ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಆತರ ಏನು ಇಟ್ಕೋಬೇಡಿ, ಅವಾಯ್ಡ್, ಏನು ತಗೊಂಡ್ ಹೋಗ್ಬೇಡಿ. ಪಾಸ್ಪೋರ್ಟ್ ಒಂದು ತಗೊಂಡೋಗಿ, ವಿತ್ ನಿಮ್ ಬೇಕಾದ್ರೆ ಮೊಬೈಲ್ ತಗೊಂಡೋಗಿ ಮೊಬೈಲ್ ಅಲ್ಲಿ ಇಡ್ಬೋದು, ಕಬೋರ್ಡ್ ಕೊಡ್ತಾರೆ. ಓಕೆ, ಆಮೇಲೆ ಹೋಗ್ಬಿಟ್ಟು ಎಲ್ಲಾ ಸ್ಕ್ಯಾನ್ ಗೀನ್ ಎಲ್ಲ ಆಗುತ್ತೆ. ಸೊ ನಿಮ್ದು ಫೇಸ್ ಸ್ಕ್ಯಾನ್ ಎಲ್ಲ ಆಗುತ್ತೆ. ಅವಾಗ ಕಂಪ್ಯೂಟರ್ ಹತ್ರ ಕೂಡಿಸ್ತಾರೆ. ಕೂಡ್ಸಿದ ತಕ್ಷಣ ಏನಿಲ್ಲ, ಆರಾಮಾಗಿ ಕೂಡ್ಸಿದ ತಕ್ಷಣ ಕಣ್ ಮುಚ್ಚಿ ರಿಲ್ಯಾಕ್ಸ್ ಮಾಡಿ ಡೀಪ್ ಬ್ರೀತ್ ತಗೊಳ್ಳಿ. ಇದೆಲ್ಲ ಹೇಳ್ತಾ ಇರೋದು ನಾನು ಸೈಕಾಲಜಿಕಲಿ. ಡೀಪ್ ಬ್ರೀತ್ ತಗೊಳ್ಳಿ, ಎಲ್ಲಾ ಮಾಡಿ. ಅದು ಬಹಳ ಮ್ಯಾಟರ್ ಆಗುತ್ತೆ, ಹೆವಿ ಮ್ಯಾಟರ್ ಆಗುತ್ತೆ. ಬಿಕಾಸ್ ನಿಮ್ದು CNS ಸ್ಟಿಮ್ಯುಲೇಟ್ ಮಾಡಿರುತ್ತೆ ಚಾಕ್ಲೇಟ್ ತಿಂದಾಗ. ಇವಾಗ CNS ಗೆ ಆಕ್ಸಿಜನ್ ಬೇಕಾಗಿರುತ್ತೆ ಜಾಸ್ತಿ, ವಿತ್ ಸೈಂಟಿಫಿಕ್ಲಿ ಪ್ರೂವ್ ಆಗಿರೋದು ಅದೆಲ್ಲ. ಓಕೆ, ಅಷ್ಟೆಲ್ಲ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ನೀವು ಎಕ್ಸಾಮ್ ಸ್ಟಾರ್ಟ್ ಆಗುತ್ತಲ್ಲ, ಫಸ್ಟ್ ಕ್ವಶನ್ ಗೆ ಬೇಕಾದ್ರೆ ಹೋಗ್ಲಿ, ಟೆನ್ಷನ್ ತಗೊಳಂಗಿಲ್ಲ. 2 ಮಿನಿಟ್ಸ್ ಹೋಗ್ಲಿ, ಆರಾಮಾಗಿ ಡೀಪ್ ಬ್ರೀತ್ ತಗೊಂಡು ಫಸ್ಟ್ ಕ್ವಶನ್ ಆರಾಮಾಗಿ ಮಾಡಿ. ಫಸ್ಟ್ ಕ್ವಶನ್ 2 ಮಿನಿಟ್ಸ್ ಮಾತ್ರ, ಮ್ಯಾಕ್ಸಿಮಮ್ ಬೇಡ. 2 ಮಿನಿಟ್ಸ್ ಆರಾಮಾಗಿ ಮಾಡಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಇಂದ ನೀವು 1 ಕ್ವಶನ್ ಗೆ 1 ಮಿನಿಟ್ ಅಷ್ಟೇನೆ ಟೈಮ್ ಇಟ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಫಸ್ಟ್ ಕ್ವಶನ್ ಸೆಕೆಂಡ್ ಕ್ವಶನ್ ಬರ್ಲಿಲ್ಲ ನಿಮ್ಗೆ ಅನ್ಕೊಳ್ಳಿ, ಸೆಕೆಂಡ್ ಕ್ವಶನ್ ಬರ್ಲಿಲ್ಲ, ನೀವು ಅವಾಗ ಏನ್ ಮಾಡ್ಬೇಕಂತಂದ್ರೆ, ಇವಾಗ ನೀವು ಓದಿದ್ರಿ ಎಕ್ಸಾಂಪಲ್ ಏನು, ಯಾವ್ದು ABC ಏನೋ ABC ಅನಲೈಸಿಸ್ ಇತ್ತು. ನಿಮ್ಗೆ ABC ಅನಲೈಸಿಸ್ ನಿಮ್ಗೆ ಏನಾದ್ರು ಟಫ್ ಅನಿಸ್ತಾ ಇತ್ತು ಆ ಕ್ವಶನ್ ಅಂತ ಅನ್ಕೊಳ್ಳಿ. ಟಫ್ ಅನಿಸ್ತಾ ಇತ್ತು ಅಂದ್ರೆ ನಿಮ್ ಸಡನ್ ಆಗಿ ಕ್ವಶನ್ ಓದಿದ್ಮೇಲೆ ಗೊತ್ತಾಗುತ್ತಲ್ಲ ಒಂದು 20 ಸೆಕೆಂಡ್ಸ್ ಅಲ್ಲಿ. ಅವಾಗ ನಿಮ್ಗೆ ಏನಾದ್ರು ಟಫ್ ಅನಿಸ್ತಾ ಇತ್ತು ಅಂತ ಅನ್ಕೊಳ್ಳಿ. ಅವಾಗ ನೀವ್ ಏನ್ ಮಾಡಿ ಅಂತಂದ್ರೆ, ಆಪ್ಷನ್ ABCD 4 ಆಪ್ಷನ್ ಇರುತ್ತೆ. ಟಫ್ ಅನಿಸ್ತು ನಿಮ್ಗೆ ಸಡನ್ ಆಗಿ ಅಂದ್ರೆ ಆಪ್ಷನ್ ಡಿ ಮೇಲೆ ಕ್ಲಿಕ್ ಮಾಡಿ, ಟಫ್ ಅನಿಸ್ತು ಅಂದ್ರೆ. ಆಮೇಲೆ ನೆಕ್ಸ್ಟ್ ಅದನ್ನ ತೆಗೆದ್ಬಿಟ್ಟು ಆಪ್ಷನ್ B ಮೇಲೆ ಕ್ಲಿಕ್ ಮಾಡಿ, DB. ಆಮೇಲೆ ನೆಕ್ಸ್ಟ್ ನೀವು ಯಾವ್ದಾದ್ರು ಒಂದು ನೆಕ್ಸ್ಟ್ ಸಿ ಮೇಲೆ ಅಥವಾ A ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಅದನ್ನ ಅವ್ರೊಂದು ಪ್ಯಾಡ್ ಕೊಡ್ತಾರೆ, ಅಂದ್ರೆ ನೋಟ್ ಪ್ಯಾಡ್, ನೋಟ್ ಮಾಡ್ಕೊಳಕ್ಕೆ. ಅದನ್ನ ನೀವು ಅಲ್ಲಿ ನೋಟ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 2 ಅಂತ ನೋಟ್ ಮಾಡ್ಕೊಳ್ಳಿ. ಆಮೇಲೆ ಇದು ಎಷ್ಟಾಗ್ಬೇಕು ಗೊತ್ತಾ, ಇದು ವಿತಿನ್ 30 to 40 ಸೆಕೆಂಡ್ ಅಲ್ಲಿ ಆಗ್ಬೇಕು. ಇದು 1 ಮಿನಿಟ್ ತಗೊಳಂಗಿಲ್ಲ ಇದನ್ನ. 30 to 40 ಸೆಕೆಂಡ್ ಅಲ್ಲಿ. ನಿಮ್ಗೆ ಗೊತ್ತಿಲ್ಲ, ಇದು ಟಫ್ ಅಲ್ವಾ, ನಿಮ್ಗೆ ಗೊತ್ತಿಲ್ಲ. ಸೊ ನಿಮ್ಗೆ ಆನ್ಸರ್ ಮಾಡಂಗಿಲ್ಲ ಅಂದ್ಮೇಲೆ ನೀವು ಏನಕ್ಕೆ ಟೈಮ್ ತಗೋತೀರಾ? ಓನ್ಲಿ ಕ್ವಶನ್ ಓದೋದು, ಕ್ವಶನ್ ಓದಿದ್ಮೇಲೆ ಇಲ್ಲ ನನ್ಗೆ ಗೊತ್ತಾಗಲ್ಲ, ಇದು ಟಫ್ ಆಗಿದೆ ಸ್ವಲ್ಪ, ಎಲ್ಲಾನು ಆತರ ಮಾಡ್ಬೇಡಿ. ಟಫ್ ಯಾವ್ದು ಇರುತ್ತೆ ನಿಮಗೆ. ಡಿ ಮಾಡಿದ್ರಿ, ಆಮೇಲೆ ನೆಕ್ಸ್ಟ್ B ಮಾಡಿದ್ರಿ, ಆಮೇಲೆ ನೆಕ್ಸ್ಟ್ B ಆದ್ಮೇಲೆ ನನ್ಗೆ ಗೊತ್ತಿಲ್ಲ, ಸಿ ಹಾಕಿ ನೆಕ್ಸ್ಟ್ ಕೊಟ್ಟೆ, ಅದನ್ನ ಬರ್ಕೊಂಡೆ 2 ನಂಬರ್. ನಾನು ಇನ್ನು ಕರೆಕ್ಟ್ ಆನ್ಸರ್ ಹಾಕಿಲ್ಲ, ಅಟೆಂಡ್ ಮಾಡ್ಬೇಕು. ಓಕೆ, ಆಮೇಲೆ C ಕೊಟ್ಟು C1 ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಹಾಕಿದೆ. ಓಕೆ, ಆಮೇಲೆ 3 ಬಂದೆ ನಾನು. 3 ಓದ್ತೀರಾ, ಆಮೇಲೆ ನೋಡಿ ಅನಲೈಸ್ ಮಾಡ್ತೀರಾ. ನಿಮಗ್ ಅನಿಸ್ತು ಇದಕ್ಕೆ ಟೈಮ್ ಜಾಸ್ತಿ ಬೇಕಾಗಿದೆ, ಕ್ಯಾಲ್ಕುಲೇಷನ್ ಇದೆ ಜಾಸ್ತಿ ಬೇಕಾಗಿದೆ ಅಂತ ಅನಿಸ್ತು ಅಂತ ಅನ್ಕೊಳ್ಳಿ. ಅವಾಗ ನೀವ್ ಏನ್ ಮಾಡ್ಬೇಕಂದ್ರೆ ಫಾಸ್ಟ್ ಆಗಿ ಮಾಡ್ಬೇಕು, ಟೈಮ್ ತಗೊಳ್ಬಾರ್ದು. ಇದಕ್ಕೆ ಟೈಮ್ ಜಾಸ್ತಿ ಬೇಕು ಅಂತ ಅನಿಸ್ತು ಅಂದ್ರೆ ಕ್ವಶನ್ ಫಸ್ಟಿಗೆನೆ, ಅವಾಗ ನೀವು ಸ್ವಲ್ಪ ಫಾಸ್ಟ್ ಆಗಿ ಮಾಡ್ಬೇಕು. ಟೈಮ್ ಕನ್ಸ್ಯೂಮ್ ಮಾಡೋಂಗಿಲ್ಲ. ಟೈಮ್ ಬೇಕಂತ ಅನಿಸ್ತು ಅಂದ್ರೆ, ನಿಮ್ಗೆ ಟೈಮ್ ಬೇಡ ಅಂತ ಅನಿಸ್ತು ಅಂತಂದ್ರೆ ನಿಧಾನ ಮಾಡ್ಬಿಟ್ಟು ಬೇಗ ಮೂವ್ ಆಗ್ಬೇಕು. ಒಟ್ನಲ್ಲಿ 1 ಮಿನಿಟ್ಸ್ ಅಲ್ಲಿ. ಓಕೆ, ಟೈಮ್ ಬೇಕು ಜಾಸ್ತಿ ಅಂತಂದ್ರೆ ಫಾಸ್ಟ್ ಆಗಿ ಮಾಡ್ಬೇಕು. ಓಕೆ, ಇವಾಗ 3ನೇ ಕ್ವಶನ್ ಗೊತ್ತಾಯ್ತು ನಿಮ್ಗೆ. 3ನೇ ಕ್ವಶನ್ ಕ್ಲಿಕ್ ಮಾಡಿದ್ರಿ, 4ನೇದು ಗೊತ್ತಾಯ್ತು, 5ನೇದು ಗೊತ್ತಾಯ್ತು, 6ನೇದು ಗೊತ್ತಾಯ್ತು, 7ನೇದು ಮತ್ತೆ ಗೊತ್ತಾಗ್ಲಿಲ್ಲ. ಸೇಮ್ ಮತ್ತೆ D ಹಾಕೋದು, B ಹಾಕೋದು, ಮತ್ತೆ C ಹಾಕೋದು, ಆಮೇಲೆ ನೆಕ್ಸ್ಟ್ ಕೊಟ್ಬಿಡೋದು. ಓಕೆ, ಇವಾಗ 8ನೇ ಕ್ವಶನ್ ಬಂದ್ರಿ. ಇವಾಗ 8ನೇ ಕ್ವಶನ್ ನಿಮ್ಗೆ ಫುಲ್ ಈಸಿ ಬಂದ್ಬಿಡ್ತು. ಏನಂತಂದ್ರೆ ಇವಾಗ IM ಇಂಜೆಕ್ಷನ್, IM ಅಂತಂದ್ರೆ ಏನು, ಇಂಟ್ರಾಮಸ್ಕ್ಯುಲರ್, ಇಂಟ್ರಾವಿನಸ್, ಇಂಟ್ರಾಡರ್ಮಲ್ ಗೊತ್ತಾ. ಅವ್ನು ನಿಮ್ಗೆ ಫುಲ್ ಈಸಿ ಅನ್ಸ್ಬಿಡ್ತು, ಇದು ಇಂಟ್ರಾಮಸ್ಕ್ಯುಲರ್ ಇಲ್ಲ, ಈಸಿ ಇಲ್ಲ ಅಂತ ಅನ್ಸ್ಬಿಡ್ತು. ಅವಾಗ ನೀವ್ ಏನ್ ಮಾಡ್ಬೇಕತ್ತ,
ಹ್ಮ್ ಅವಾಗ ನೀವು ಏನ್ ಮಾಡ್ಬೇಕಂತಂದ್ರೆ ಈ ತರ ಏನಾದ್ರು ಆಯ್ತು ಅಂತಂದ್ರೆ ಹ್ಮ್ ನೀವು ಸೇಮ್ ಲೈಕ್ ಆಕ್ಚುಲಿ ಇಲ್ಲ ಇದನ್ನ ಈ ತರ ಅದೇನೆ DBA ಹಿಂಗ್ ಮಾಡಿ ಹ್ಮ್ ನಿಮ್ಗೆ ನೆಕ್ಸ್ಟ್ ಯಾವ ಕ್ವಶನ್ ಇರುತ್ತಲ್ಲ ಇವಾಗ ಎಕ್ಸಾಂಪಲ್ ಎ ಇತ್ತು, ಆಪ್ಷನ್ ಎ ಇದೆ, ಹ್ಮ್ ಆಪ್ಷನ್ ಬಿ ಇಂಟ್ರಾಡರ್ಮಲ್ ಸಬ್ಕ್ಯುಟಾನಿಯಸ್ ಈ ತರ ಇದೆ ಅಲ್ವಾ. ಹ್ಮ್ ಅದಕ್ಕೆ ಫಸ್ಟ್ ತಪ್ಪ ಆನ್ಸರ್ ಕ್ಲಿಕ್ ಮಾಡಿ, ಹಾ ನೆಕ್ಸ್ಟ್ ಮತ್ತೆ ತಪ್ಪ ಆನ್ಸರ್ ಕ್ಲಿಕ್ ಮಾಡಿ, ಹ್ಮ್ ಆಮೇಲೆ 2 ಕ್ಲಿಕ್ ಮಾಡಿದ್ರೆ ಸ್ವಲ್ಪ ವೇಟ್ ಮಾಡಿ, ಒಂದ್ ಹ್ಮ್ 10 ಸೆಕೆಂಡ್ ಬೇಡ, ಒಂದ್ 5 ಸೆಕೆಂಡ್ ವೇಟ್ ಮಾಡಿ, ಹ್ಮ್ ಆಮೇಲೆ ಕರೆಕ್ಟ್ ಆನ್ಸರ್ ಕ್ಲಿಕ್ ಮಾಡ್ಬಿಟ್ಟು ನೆಕ್ಸ್ಟ್ ಕೊಡಿ. ಹಾ ಓಕೆ, ಇದು ಒನ್ ಟ್ರಿಕ್ಸ್. ಆಮೇಲೆ ನಿಮ್ಗೆ ಮೊದ್ಲು ಹೇಳಿದ್ನಲ್ಲ ಗೊತ್ತ ಆಗಿಲ್ಲ ಅಂತಂದ್ಮೇಲೆ DBA ಕೊಡತ್ತಂದ್ನಲ್ಲ, ಹ್ಮ್ ಆತರ ಮಾಡ್ಬೇಡಿ. ಗೊತ್ತ ಯಾವ್ದು ಆಗಲ್ಲಲ್ಲ ನಿಮ್ಗೆ, ಹ್ಮ್ ಗೊತ್ತ ಆಗದೆ ಇರೋದು ಡೈರೆಕ್ಟ್ ಕೊಡಿ. ಹಾ ಇವಾಗ ಎಕ್ಸಾಂಪಲ್ ಒಂದನೇದು ಮುಗಿಸಿದ್ರಿ ನೀವು ಆರಾಮಾಗಿ ತಗೊಂಡು, ಎರಡನೇದು ಇವಾಗ ನಿಮ್ಗೆ ಹ್ಮ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಾನು ಹೇಳಿದೆ DBA ಹೋಗಿ ಅಂತ, ಆತರ ಬೇಡ. ನೀವೇನ್ ಮಾಡ್ಬೇಕಂತಂದ್ರೆ ಎರಡನೇದು ನಿಮ್ಗೆ ಗೊತ್ತಾಗ್ಲಿಲ್ಲ, ಸೊ ಡೈರೆಕ್ಟ್ ನಿಮ್ಗೆ ಯಾವ್ದಾದ್ರು ಒಂದು ಕ್ವಶನ್ ಇದು ಆಗಿರ್ಬೋದು, ಎಕ್ಸಾಂಪಲ್ ಸಿ ಹ್ಮ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೊಡಿ, ಮುಗೀತು ಅಷ್ಟೇನೆ. ಆಮೇಲೆ ಅದನ್ನ ಕ್ವಶನ್ ನಂಬರ್ ಬರ್ಕೊಳ್ಳಿ. ಹಾ ಯಾವ್ದು ನಿಮಗೆ ಈಸಿ ಆಗುತ್ತಲ್ಲ ಹಾ ಅದಕ್ಕೆ ಟೈಮ್ ತಗೊಳ್ಳಿ ಮೀನ್ಸ್ ಆಪ್ಷನ್ ನ ಚೇಂಜ್ ಮಾಡಿ, ಡಿ ಮಾಡಿ, ಬಿ ಮಾಡಿ, ಎ ಮಾಡಿ, ಯಾವ್ದು ನಿಮ್ಗೆ ಈಸಿ ಇರುತ್ತೆ ಕ್ವಶನ್, ಹಾ ಈಸಿ ಇರುತ್ತೆ ಅಂಡ್ 100% ನಿಮ್ಗೆ ಗೊತ್ತಿರುತ್ತೆ. ಹಾ ಓಕೆ, ಯಾಕಂತಂದ್ರೆ ಇದು ಅಲ್ಗೋರಿಥಮ್ ಇದೆ ಇದು, ಸೊ ಅಲ್ಗೋರಿಥಮ್ ನ ನೀವು ಕನ್ಫ್ಯೂಸ್ ಮಾಡಿಸ್ಬೇಕು. ಹ್ಮ್ ಯಾವ ತರ ಕನ್ಫ್ಯೂಸ್ ಮಾಡಿಸ್ಬೇಕು ಅಂತಂದ್ರೆ, ಹ್ಮ್ ಈಸಿ ಕ್ವಶನ್ ಅಲ್ಗೋರಿಥಮ್ ನಿಮಗೆ ಈಸಿ ಇರೋ ಕ್ವಶನ್ ಅಲ್ಗೋರಿಥಮ್ ಅನಿಸ್ಬೇಕು ಇದು ಟಫ್ ಇದೆ ಇವ್ರಿಗೆ ಅಂತ. ಹಾ ಹಾ ಇದು ಟಫ್ ಇದೆ ಇವ್ರಿಗೆ ಅಂತ ಹೆಂಗ್ ಅನ್ಸ್ಬೇಕು ಅಂತಂದ್ರೆ, ಫಸ್ಟ್ ರಾಂಗ್ ಆನ್ಸರ್ ನ ಕ್ಲಿಕ್ ಮಾಡೋದು, ಮತ್ತೆ ರಾಂಗ್ ಆನ್ಸರ್ ನ ಕ್ಲಿಕ್ ಮಾಡೋದು, ಆಮೇಲೆ ರೈಟ್ ಆನ್ಸರ್ ನ ಕ್ಲಿಕ್ ಮಾಡೋದು. ಅವಾಗ ಅನ್ಕೊಳ್ಳುತ್ತೆ ಅಲ್ಗೋರಿಥಮ್ ಇವ್ರಿಗೆ ಇದು ಕ್ವಶನ್ ಗೊತ್ತಿಲ್ಲ. ಸೊ ಅವಾಗ ಏನ್ ಮಾಡುತ್ತೆ ಅಲ್ಗೋರಿಥಮ್ ಸೇಮ್ ರಿಲೇಟೆಡ್ ಕ್ವಶನ್ ಕೊಡುತ್ತೆ ನಿಮ್ಗೆ. ಓ ಹಂಗೆ. ಸೇಮ್ ರಿಲೇಟೆಡ್ ಕ್ವಶನ್ ಕೊಡ್ತು ಅಂದ್ರೆ ನಿಮ್ಗೆ ಈಸಿ ಕೊಡುತ್ತೆ. ಹ್ಮ್ ಸೊ ಮತ್ತೆ ರಾಂಗ್ ಹಾಕೋದು, ಮತ್ತೆ ಇನ್ನೊಂದು ರಾಂಗ್, ಆಮೇಲೆ ರೈಟ್, ಮತ್ತೆ ನೆಕ್ಸ್ಟ್. ಓಕೆ ಒಂದ್ ವೇಳೆ ಫುಲ್ ಟಫ್ ಬಂತು ಹಾ ಅವಾಗ ಒಂದೇ ಕ್ಲಿಕ್ ಮಾಡ್ಬಿಟ್ಟು ನೆಕ್ಸ್ಟ್ ಹೋಗ್ಬಿಡುದು, ಅವಾಗ ಅಲ್ಗೋರಿಥಮ್ ತಿಳ್ಕೊಬಿಡುತ್ತೆ ಇದು ಕ್ವಶನ್ ಈಸಿ ಇದೆ ಅಂತ. ಹಾ ಬಟ್ ನಿಮ್ಗೆ ಅದು ಆಕ್ಚುಲಿ ನಿಮ್ ಕ್ವಶನ್ ಟಫ್ ಇರುತ್ತೆ ಅದು. ಹ್ಮ್ 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 ಅವಾಗ ಏನ್ ಮಾಡ್ಬಿಡುತ್ತೆ ಅಲ್ಗೋರಿಥಮ್ ರಿಲೇಟೆಡ್ ಕ್ವಶನ್ ತೆಗೆದ್ಬಿಡುತ್ತೆ, ಬೇರೆ ಕೊಟ್ಬಿಡುತ್ತೆ ನಿಮ್ಗೆ. ಹ್ಮ್ ಅರ್ಥ ಆಯ್ತಾ ನಿಮ್ಗೆ ಹೇಳ್ತಾ ಇರೋದು ಲಾಜಿಕ್? ಹಾ ಬ್ರೋ ಈಗ ಗೊತ್ತಾಯ್ತು. ಹಾ, ಸೊ ಈ ತರ ಮಾಡಿ, ಇದು ಮೇನ್ ಬಹಳ ಇಂಪಾರ್ಟೆಂಟ್, ತುಂಬಾ ಜನ ಗೊತ್ತಿರಲ್ಲ. 100%. ಹಾ, ಅದಕ್ಕೇನೆ ಈ ತರ ಮಾಡಿ ಲಾಸ್ಟ್ ಅಲ್ಲಿ ನಿಮ್ಗೆ ಒಂದು ಒಂದು 4-5 ಕ್ವಶನ್ಸ್ ಉಳಿತಲ್ಲ, ಹ್ಮ್ 4-5 ಕ್ವಶನ್ ಅಲ್ಲಿ 4-5 ಕ್ವಶನ್ ಉಳಿದಾಗ ನೀವು ಅವಾಗ ಟೈಮ್ ನೋಡ್ಕೊಳ್ಳಿ ಮೇಲೆ, ಹ್ಮ್ ಹಂಗೆ ಮೇಲೆ ಟೈಮ್ ಓಡ್ತಾ ಇರುತ್ತೆ, ನಿಮ್ದು ಎಷ್ಟು ಟೈಮ್ ಇದೆ ಅಂತ ನೋಡ್ಕೋತಾ ಇರ್ಬೇಕು. ಹ್ಮ್ ಸೊ ಈಗ ಎಕ್ಸಾಂಪಲ್ ನಿಮ್ದು ಈಗ ಆತರ ನಿಮ್ ಟಫ್ ಕ್ವಶನ್ ಬಂತು, 10 ಟಫ್ ಕ್ವಶನ್ಸ್ ಬಂತು, ಹಾ ನಿಮ್ದು ಟೋಟಲ್ ಕ್ವಶನ್ಸ್ ಎಷ್ಟಿರುತ್ತೆ? 150. 150 ಅಲ್ವಾ? ಹ್ಮ್ 150 ಅಲ್ಲಿ ಒಂದು 10 ಕ್ವಶನ್ಸ್ ಟಫ್ ಬಂತು. ಹ್ಮ್ ಓಕೆ, ನೀನ್ 10 ಕ್ವಶನ್ಸ್ ನ ಬರ್ಕೊಂಡ್ ಇಟ್ಕೊಂಡಿದೀರಾ, ಜಾಸ್ತಿನೂ ಬರ್ದು ಇಟ್ಕೋಬೇಡಿ, ಸ್ವಲ್ಪ ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಹೌದು. ಒಂದು 10 ಕ್ವಶನ್ಸ್ ಇಟ್ಕೊಂಡ್ರಿ. ಓಕೆ, ಆಮೇಲೆ ಕಂಪ್ಲೀಟ್ ಇವಾಗ 140 ತನ ಬಂದ್ರಿ, 140 ತನ ಹಂಗೆ ನೆಕ್ಸ್ಟ್ ಕೊಟ್ಕೋತ್ ಬಂದ್ರಿ. ಅವಾಗ ಟೈಮ್ ನೋಡ್ಕೊಳ್ಳಿ, ಟೈಮ್ ನೋಡ್ಕೊಂಡಿದ್ಮೇಲೆ ಇವಾಗ ಎಕ್ಸಾಂಪಲ್ ಇನ್ನೂ ಒಂದು ಎಷ್ಟು 40 ಮಿನಿಟ್ಸ್ ಉಳಿದಿತ್ತು ಅಂತ ಅನ್ಕೊಳ್ಳಿ, ಲಾಸ್ಟಿಗೆ 40 ಮಿನಿಟ್ಸ್ ಅಥವಾ ಹಾಫ್ ಅನ್ ಅವರ್ 30 ಮಿನಿಟ್ಸ್ ಉಳಿದಿತ್ತು. 30 ಮಿನಿಟ್ಸ್ ಉಳಿದಿತ್ತು ಅಂದ್ರೆ ಆ ಲಾಸ್ಟ್ 10 ಕ್ವಶನ್ಗೆ ನೀವು ಏನ್ ಮಾಡ್ಬೇಕು, ಬೇಗ ಬೇಗ ಮಾಡ್ಬೇಕು ಲಾಸ್ಟ್ 10 ಕ್ವಶನ್ಗೆ. ಏನಕ್ಕಂತಂದ್ರೆ 10 ಕ್ವಶನ್ ಬೇಗ ಅಂತಂದ್ರೆ ರಾಂಗ್ ಆನ್ಸರ್ ಹಾಕಂಗಿಲ್ಲ, ರೈಟ್ ಆನ್ಸರ್, ಬಟ್ ವಿತ್ ಇನ್ 1 ಮಿನಿಟ್ಸ್ ಮಾಡ್ಬೇಕು ಲಾಸ್ಟ್ ಅಲ್ಲಿ. ಓಕೆ, ಫಾಸ್ಟ್ ಮಾಡಿದ್ರಿ, ಅವಾಗ ಲಾಸ್ಟ್ ಅಲ್ಲಿ ನೀವು ಫಾಸ್ಟ್ ಮಾಡ್ತಾ ಇರ್ತೀರಲ್ಲ, ಅಲ್ಗೋರಿಥಮ್ ತಿಳ್ಕೊಳ್ಳುತ್ತೆ ನಿಮ್ಗೆ ಇದು ಲಾಸ್ಟ್ ಅಲ್ಲಿ ಫಾಸ್ಟ್ ಮಾಡ್ತಾ ಇದ್ರೆ ಮುಂಚೆ ಎಲ್ಲ ಇವ್ರು ಕರೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ, ಟಫ್ ಇದಲ್ಲ ಅದು ಮುಂದೆ ಈಸಿ ಕೊಡತಾ ಹೋಗುತ್ತೆ ಲಾಸ್ಟ್ ಅಲ್ಲಿ. ಲಾಸ್ಟ್ ಅಲ್ಲಿ ನೀವು ಎಲ್ಲ ಮುಗುದಾದ್ಮೇಲೆ ಮೇನ್ ಇಂಪಾರ್ಟೆಂಟ್ ಇದು ಏನಂತಂದ್ರೆ, ಲಾಸ್ಟ್ ಇವಾಗ 150 ಕ್ವಶನ್ಸ್ ಮುಗಿಯುತ್ತೆ, ನೀವು ನೋಡ್ತಾ ಇರಲ್ಲ 150 ಇದು ಅಥವಾ 145 ಇದು ಕ್ವಶನ್ ಅಂತ ಹೇಳಿ. ಸೊ ಆ ಟೈಮಲ್ಲಿ ಏನಾಗ್ಬಿಡುತ್ತೆ, ನೀವು ನೆಕ್ಸ್ಟ್ ಕೊಟ್ಬಿಡ್ತೀರಾ, ಕೊಡಂಟ್ಲಿ ಆರ್ ಯು ಫಿನಿಶ್ ದ ಎಕ್ಸಾಮ್ ಅಂತ ಕೇಳುತ್ತೆ ಕ್ವಶನ್. ಆರ್ ಯು ಫಿನಿಶ್ ದ ಎಕ್ಸಾಮ್, ಇನ್ ಕೇಸ್ ನೀವೇನಾದ್ರೂ ಎಸ್ ಅತ್ ಕೊಟ್ಬಿಟ್ರೆ ತಗೊಂಡ್ಬಿಡುತ್ತೆ ಅದು, 10 ಕ್ವಶನ್ ಹೋಯ್ತು ಡಮಾರ್. ಅವಾಗ ಆರ್ ಯು ಫಿನಿಶ್ ದ ಎಕ್ಸಾಮ್, ನೋ ಅಂತ ಕೊಡ್ಬೇಕು ನೀವು. ಓಕೆ, ನೋ ಅಂತ ಕೊಟ್ರಿ, ನೋ ಅಂತ ಕೊಟ್ಮೇಲೆ ಸೈಡಿಗೆ ಇದು ಇರುತ್ತೆ, ನಿಮ್ ಕಾಲಮ್ಸ್ ಇರ್ತವೆ. ಕಾಲಮ್ಸ್ ಅಂತಂದ್ರೆ ನೀವಾಗ ಎಕ್ಸಾಂಪಲ್ 2ನೇ ಕ್ವಶನ್ ಬಿಟ್ಟಿದ್ರಿ, 2 ಅಂತ ಬರ್ಕೊಂಡ್ರಿ,
ಆಮೇಲೆ 11ನೇ ಕ್ವಶನ್ ಬಿಟ್ಟಿರ್ಕೊಂಡಿದ್ರಿ 11 ಅಂತ ಬರ್ಕೊಂಡ್ರಿ. ಆಮೇಲೆ 50ನೇ ಕ್ವಶನ್ ಬಿಟ್ಟಿದ್ರಿ 50 ಅಂತ ಬರ್ಕೊಂಡ್ರಿ. ಸೊ ಹಂಗೇನೆ ಅಲ್ಲಿ ಕಾಲಮ್ಸ್ ಅಲ್ಲಿ ಇದು ಕ್ವಶನ್ ನಂಬರ್ ಇರ್ತವೆ. ಸೀದಾ ಡೈರೆಕ್ಟ್ ಆಗಿ 2ನೇ ಕ್ವಶನ್ ಬಿಟ್ಟಿದ್ರೆ 2ಕ್ಕೆ ಹೋಗೋದು, 2 ಕ್ಲಿಕ್ ಮಾಡೋದು. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗ್ಬಿಡುತ್ತೆ, ಯಾವ್ದು ಬಿಟ್ಟಿದೀವೋ ಅದನ್ನೆಲ್ಲ ಹಾ ಅದನ್ನೆಲ್ಲ ಫಿಲ್ ಮಾಡ್ಕೋತಾ ಬರೋದು. ಅವಾಗ ಟೈಮ್ ನೀವು ಅವಾಗ ಏನ್ ಮಾಡ್ಬೇಕು, ಟೈಮ್ ನೋಡ್ಬೇಕು. ಎಷ್ಟು ಇವಾಗ 30 ಮಿನಿಟ್ಸ್ ಉಳಿದಿದೆ, 10 ಕ್ವಶನ್ಸ್ ಇದಾವೆ ನನಗೆ, ನಾನು ಎಷ್ಟು ನಿಮಿಷ ತಗೋಬಹುದು ಇದಕ್ಕೆ, ಆತರ. ಓಕೆ, ಆತರ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಇನ್ನೊಂದು ಹೇಳ್ತಾ ಇದೀನಿ, ನೀವು ಈಗ ಸೆಕೆಂಡ್ ಟೈಮ್ ಅಂತಂದ್ರೆ ಎಲ್ಲಾ ಫಿನಿಶ್ ಮಾಡಿ 10 ಕ್ವಶನ್ ಉಳ್ದಾಗ ಹೋಗ್ತಿರಲ್ವಾ, ಅವಾಗ ಬೇರೆ ಕ್ವಶನ್ ನ ಯಾವ್ದೇ ಕಾರಣಕ್ಕೂ ನೋಡ್ಬೇಡಿ ಬೇರೆ ಕ್ವಶನ್ ನ, ಓನ್ಲಿ 10 ಕ್ವಶನ್ ಮಾತ್ರ. ಓಕೆ, ಅವ್ರು ಏನ್ ಗೊತ್ತಾ, ಇದು ಬೇರೆ ಕ್ವಶನ್ ನೋಡಿದ್ರೆ ಅದನ್ನು ಒಂದು ಏನಂತ ಹೇಳಿದಾರೆ ಅವರು, ಫೇಲ್ಯೂರ್ ಗೆ ಕಾರಣ ಅಂತ ಹೇಳಿದಾರೆ. ಅಂದ್ರೆ ನೀವು 10 ಕ್ವಶನ್ ಬಿಟ್ಟು ಬೇರೆ ಕ್ವಶನ್ ನೋಡಿದ್ರೆ ಇದು ಫೇಲ್ಯೂರ್ ಗೆ ಕಾರಣ ಅಂತ, ಅಂದ್ರೆ ಫೇಲ್ ಆಗೋ ರೀಸನ್ ಅಂತ ಅದು ಬೇರೆ ಕ್ವಶನ್ ನೋಡಿದ್ರೆ ನೀವು. ಸೊ ಬೇರೆ ಕ್ವಶನ್ ನೋಡ್ಬೇಡಿ, ಅದು ಫೇಲ್ ಆಗೋ ಬಹಳ ಚಾನ್ಸ್ ಇರುತ್ತಂತೆ ಬೇರೆ ಕ್ವಶನ್ ನೋಡಿದ್ರೆ. ಓಕೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಬೇರೆ ಅಂದ್ರೆ ಅದು ಅಲ್ಗೋರಿಥಮ್ ಇದೆಯಲ್ಲ, ಎಲ್ಲ ನಿಮ್ ತಲೆ ಎಲ್ಲ ಅದು ನೀವು ಹೆಂಗಿದ್ದೀರಾ ಅಂತ ಅದು ಕಂಡುಹಿಡಿಯುತ್ತೆ. ಸೊ ಅದಕ್ಕೆ ಅದನ್ನ ನೀವು ಕನ್ಫ್ಯೂಸ್ ಮಾಡಿಸ್ಬೇಕು ಅಷ್ಟೇನೆ. ಬ್ರೋ ಇದು ಪಕ್ಕ ವರ್ಕೌಟ್ ಆಗುತ್ತೆ ಇದು ಕನ್ಫ್ಯೂಸ್ ಮಾಡ್ಸೋದು? ಅಲ್ಲ, ಪಕ್ಕಾ ವರ್ಕೌಟ್ ಆಗಿದೆ ಅಂದ್ರೆ ಈಗ ನೋಡಿ, ನನ್ಗೆ ಆಕ್ಚುಲಿ ನನಗ್ ಗೊತ್ತಿರ್ಲಿಲ್ಲ ಇದು. ನನ್ಗೊಬ್ಬ ಸರ್ ಹೇಳಿದ್ರು, ನೀವ್ ಏನ್ ಕ್ವಶನ್ ಕೇಳಿದ್ರಲ್ಲ ನಾನು ಸೇಮ್ ಹಂಗೆ ಕೇಳಿದ್ದೆ. ಅವ್ರ ಏನ್ ಹೇಳಿದ್ರು ಅಂತಂದ್ರೆ, ಆಕ್ಚುಲಿ ಅವರು ಒಂದ್ಸಲ ಅಟೆಂಡ್ ಆಗಿದ್ರಂತೆ. ಆಕ್ಚುಲಿ ಅವ್ರನ್ನ ಸುಮ್ನೆ ಬೇರೆದವ್ರದ್ದು ಹೋಗಿ ಅಟೆಂಡ್ ಆಗಿದ್ರಂತೆ ಅವ್ರು, ಆತರ ಆಗಿ ನೋಡ್ಬೇಕಂತ ಹೇಳಿ. ಅವರು ಪಾಸ್ ಆಗಿದ್ದಾರೆ. ಅವ್ರು ಹೇಳಿದ್ರು, ನಾನ್ ಹಿಂಗ್ ಅಟೆಂಡ್ ಆಗಿದ್ದೀನಿ, ನಾನು ಪಾಸ್ ಆಗಿದ್ದೀನಿ, ನನ್ ಗೊತ್ತಿಲ್ಲ ವರ್ಕ್ ಆಗುತ್ತೇನಿಲ್ಲೋ, ಬಟ್ ನಾನು ಹಿಂಗ್ ಆಡಿದ್ಮೇಲೆ ನನಗೆ ಈಸಿ ಈ ತರ ಅನಿಸ್ತು, ನಾನು ಪಾಸ್ ಆದೆ ಅಂತ. ಸೊ ನನ್ಗೂ ಕೂಡ ಅದೇ ಹೇಳಿದ್ರು, ನಾನು ಹಂಗೆ ಡೌಟ್ ಇದ್ದೆ. ಆಮೇಲೆ ನಾನು ಆತರ ಮಾಡ್ದೆ, ಬಟ್ ನನಗೂ ಕೂಡ ನನ್ಗೆ ಈಸಿ ಬರ್ತಾ ಇತ್ತು, ನಾನು ಪಾಸ್ ಆದೆ. ಬಟ್ ಇವಾಗ ನಾನು ನಿಮ್ಗೆ 100% ಶ್ಯೂರಿಟಿ ಕೊಡಕ್ಕಾಗಲ್ಲ, ನಾನು ಹೆಂಗ್ ಹೇಳಿ ವರ್ಕ್ ಆಗುತ್ತಾ ವರ್ಕ್ ಆಗಲ್ಲ ಅಂತ ಹೇಳಿ. ಸೊ ಇವಾಗ ನಾನು ನಿಮ್ಗೆ ಹೇಳ್ತಾ ಇದೀನಿ ಆಗ್ಬೋದು ಅಂತ ಹೇಳ್ತೀನಿ, ಅದು ನೀವು ಹೋಗಿ ನೀವು ನೋಡಿದ್ಮೇಲೆ ಪಾಸ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ತನ ಅದನ್ನ ನೀವು ಏನು ಹೇಳಕ್ಕಾಗಲ್ಲ, ನಾನು ಏನು ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ಬಿ ಕಾನ್ಫಿಡೆಂಟ್ ಆಗಿರಿ, ಹೋಪ್ ಆಗಿರಿ, ಏನ್ ಟೆನ್ಷನ್ ತಗೋಬೇಡಿ. ಮತ್ತೆ ನೀವಾಗ ಏನ್ ಕ್ವಶನ್ ಕೇಳಿದ್ರಲ್ಲ ಅದು ವರ್ಕ್ ಆಗುತ್ತಾ ಅಂತ, ಅದನ್ನ ತಲೆಯಲ್ಲಿ ಫಸ್ಟ್ ತೆಗೆದ್ಬಿಡಿ. ಅದು ವರ್ಕ್ ಆಗುತ್ತೆ ಅಂತಾನೆ ಇಟ್ಕೊಳ್ಳಿ. ವರ್ಕ್ ಆಗುತ್ತೆ ಅಂತಾನೆ ಅದ್ರ ಮೇಲೆನೆ ಫಾಲೋ ಅಪ್ ಮಾಡಿ. ಬಿಕಾಸ್ ಏನಂತಂದ್ರೆ ನಿಮ್ದು ಡಬಲ್ ಮೈಂಡ್ ಸೆಟ್ ಆಗಿ ಇದು ವರ್ಕ್ ಆಗಲ್ಲ ಬಿಡು ಸುಮ್ನೆ ಅಂತಂದು, ಮತ್ತೆ ಒಂದೊಂದ್ಸಲ ಏನಾಗ್ಬಿಡುತ್ತೆ, ಸೆಟ್ ಆಫ್ ಕ್ವಶನ್ಸ್ ಡೈರೆಕ್ಟ್ ಆಗಿ ಬಂದ್ಬಿಟ್ಟಿರ್ತವೆ. ಇವಾಗ 150 ಅಂತಂದ್ರೆ 150 ಅಲ್ಲಿ ಆಲ್ರೆಡಿ 150 ಇದ್ದೇ ಬಿಟ್ಟಿರ್ತವೆ. ಅವಾಗ ನೀವು ಹಿಂದೆ ಮಾಡ್ರಿ ಮುಂದೆ ಮಾಡಿ ತಪ್ಪಾಕಿ ರಾಂಗ್ ಹಾಕಿದ್ರು ಕೂಡ ಆಲ್ರೆಡಿ ಕ್ವಶನ್ಸ್ ಅದಾವಲ್ಲ ಇಲ್ಲ ಅಂತ ಅನ್ಸುತ್ತೆ ನಿಮ್ಗೆ. ಆ ಟೈಮ್ಗೂ ಕೂಡ ಸೇಮ್ ಟ್ರಿಕ್ಸ್ ನ ಯೂಸ್ ಮಾಡಿ. ಓಕೆ, ಇಷ್ಟೇನೆ, ಮತ್ತೇನು ಇಲ್ಲ. ಆರಾಮಾಗಿ ನಾನು ನಿಮ್ಗೆ ಫುಲ್ A to Z ತರಾನೇ ಹೇಳಿದೀನಿ ಹೆಂಗಿರ್ಬೇಕು ಏನಂತ. ಸೊ ಕಾನ್ಫಿಡೆಂಟ್ ಆಗಿರಿ, ಆರಾಮಾಗಿರಿ. ಏನ್ ಈಸಿ, ಫುಲ್ ಈಸಿ ಇದೆ. ಕತಾರ್ ಅಂತೂ ಹೆವಿ ಈಸಿ ಇದೆ ಎಕ್ಸಾಮ್, ಏನಕ್ಕೆ ಟೆನ್ಷನ್ ತಗೋತಾ ಇದೀರಾ ನೀವು? ಹೆವಿ ಈಸಿ ಇದೆ, ಆರಾಮಾಗಿ ಪಾಸ್ ಆಗ್ಬೋದು, ಏನ್ ಟೆನ್ಷನ್ ಇಲ್ಲ. ಓಕೆ, ಸರಿ ಬ್ರೋ, ಆಯ್ತು. ಟಾಪಿಕ್ಸ್ ಗಳು ಅಂತ ತಂದ್ರಲ್ಲ, ಯೂಟ್ಯೂಬ್ ಅಲ್ಲಿ ಸಿಗುತ್ತಲ್ವಾ ಅದು ನೀವು ಹಾಕಿರೋದು? ಯೂಟ್ಯೂಬ್ ಅಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ ನೋಡಿ ಟಾಪಿಕ್ಸ್. ಫಸ್ಟ್ ಆ ಟಾಪಿಕ್ಸ್ ನ ಕ್ಲಿಯರ್ ಮಾಡ್ಕೊಳ್ಳಿ ನೀವು, ಬಹಳ ಇಂಪಾರ್ಟೆಂಟ್. ಟಾಪಿಕ್ಸ್ ನ ಕ್ಲಿಯರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಳಿ. ಆ ಟಾಪಿಕ್ಸ್ ಎಲ್ಲ ನೀವು ಫುಲ್ ವಿಡಿಯೋ ಮಾಡಿ ವಿಡಿಯೋದಲ್ಲೇ ಹೇಳಿದಿರಾ ಅಥವಾ ಏನಾರ PDF ಮಾಡಿದಿರಾ ಅಂತ? ಇಲ್ಲ, ವಿಡಿಯೋದಲ್ಲೇ ಹೇಳಿದೀನಿ ನಾನು. ವಿಡಿಯೋದಲ್ಲೇ ಹೇಳಿದಿರಾ? ಅಂದ್ರೆ ಅದು ಇದ್ರ ಮೇಲೆ ಸ್ಲೈಡ್ಸ್ ಇದೆ, ಸ್ಲೈಡ್ ತರ. ಸ್ಲೈಡ್ ಮೇಲೆ ನಾನು ಯಾವ್ಯಾವ ಟಾಪಿಕ್ಸ್ ಇದೆಯಾ, ಆ ಟಾಪಿಕ್ಸ್ ಅಲ್ಲಿ ಏನೇನು ಓದ್ಕೋಬೇಕು ಅಂತ ಹೇಳಿದೀನಿ. ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಮತ್ತೆ ಆಮೇಲೆ ಕ್ವಶನ್ ಅನಲೈಸಿಸ್ ಹೆಂಗ್ ಮಾಡ್ಬೇಕೆಲ್ಲ ನೋಡ್ಕೊಳ್ಳಿ. ಆಮೇಲೆ ನಿಮ್ಗೆ ಅದು ಇದು ಕಳಿಸ್ತೀನಿ ನಿಮ್ಗೆ, ಚಾಕ್ಲೇಟ್ ಯಾವ್ದು ತಿನ್ಬೇಕಂತ. ಅದು ಚೆನ್ನಾಗಿದೆ, ಸಖತ್ತಾಗಿ. ಟೆನ್ಷನ್ ತಗೊಳ್ಳಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಓಕೆ, ಹಲೋ. ಹೌದಾ, ಹೇಳಿ. ಥ್ಯಾಂಕ್ ಯು ಬ್ರೋ, ಗೊತ್ತಾಯ್ತಲ್ಲ ಬ್ರೋ. ಪಾಸ್ ಆದ್ರಾ? ಹೌದು ಬ್ರೋ. ಆಯ್ತಣ್ಣ, ಕೊಡ್ತೀನಿ. ಏನಿಲ್ಲ, ಆರಾಮ್ ಪಾಸ್ ಆಗಿರುತ್ತೆ ಇದ್ನಲ್ಲ. ಇಲ್ಲ, ಸಿಕ್ಕಾಪಟ್ಟೆ ಎದುರ್ಕೊಂಡ್ಬಿಟ್ಟಿದೆ ನಾನು. ನೀವು ಒಂದೇ ಒಂದು ಕಾಲ್ ಮಾಡಿ ಅದು ಯಾವ ತರ ನನಗೆ A to Z ಹೇಳಿದ್ರಲ್ಲ, ರಿಯಲಿ ಸಖತ್ ಸ್ವಲ್ಪ ಕೂಲ್ ಆಯ್ತು. ಏನಿಲ್ಲ, ಆರಾಮಾಗಿ ಹಂಗೆ ಮಾಡಿದ್ರ. ಏನ್ ಬ್ರೋ? ಹೆಂಗೆ, ಏನು ಕ್ವಶನ್ಸ್ ಟಫ್ ಅನಿಸ್ತಾ? ಸ್ವಲ್ಪ ಟಫ್ ಇತ್ತು, ಬಟ್ ನೀವ್ ಹೇಳಲ್ಲ ಕ್ವಶನ್ ಅನಾಲಿಸಿಸ್ ಮಾಡೋದು, ಆಮೇಲೆ ಚಾಕ್ಲೇಟ್ ಅದನ್ನು ಕೂಡ ಆರ್ಡರ್ ಮಾಡಿದೆ. ಆಮೇಲೆ ಕ್ವಶನ್ ಅನಾಲಿಸಿಸ್ ಮಾಡೋದು ಸ್ವಲ್ಪ ಕೂಲ್ ಆಗಿ ಕಾಮ್ ಆಗಿ ಮಾಡಿದೆ, ಪ್ರಾಕ್ಟೀಸ್ ಮಾಡಿದೆ.
ಚೆನ್ನಾಗಿ ಹ್ಮ್ ಪ್ರಾಕ್ಟೀಸ್ ಮಾಡಿದ್ನಲ್ಲ. ಹಾ ಹಾ ಎಲ್ಲ ಆಯ್ತು ಬ್ರೋ. ಒಳ್ಳೇದಾಯ್ತು ಬಿಡಿ. ಫ್ರೀ ಇದೀರಾ ಬ್ರೋ? ಇಲ್ಲ ಸ್ವಲ್ಪ ನಿಮ್ಗೆ ಒಂದ್ ಹೇಳಿ. ಯಾವಾಗ ಫ್ರೀ ಇರ್ತೀರ ಹೇಳಿ ಸ್ವಲ್ಪ. ಹಂಗೆ ಇನ್ನೇನಿಲ್ಲ, ನೆಕ್ಸ್ಟ್ ಹೆಂಗೆ ಏನು ಎತ್ತ ಸ್ವಲ್ಪ ಹೌದಾ, ಹೇಳ್ರಿ. ಯಾವ ಒಂದು ಈಗ ಹೆಂಗೋ ನಾನು ಒಂದ್ ದಡ ಸೇರ್ಸ್ಬಿಡ್ರಿ, ಇನ್ನೊಂದ್ ದಡ ಸೇರ್ಸ್ಬಿಡೋಣ ಪ್ಲೀಸ್. ಇವಾಗ ಮೇ ಬಿ ಒಂದ್ ವೇಕೆನ್ಸಿ ಇದೆ ಅಂತ ನಿಮ್ಗೆ ಮಾತಾಡ್ತೀನಿ ತಗೊಳ್ಳಿ ನೈಟ್. ಹೌದಾ? ಹಂಗಾದ್ರೆ ನಾನು ನೈಟ್ ನೀವ್ ಎಷ್ಟು ಗಂಟೆಗೆ ಹೇಳ್ತೀರಾ ಅಷ್ಟು ಗಂಟೆ ಕಾಲ್ ಮಾಡ್ಬಿಡ್ತೀನಿ. ಇಲ್ಲ, ನಾನು ಸ್ವಲ್ಪ ನೈಟ್ ಬಿಸಿ ಇರ್ತೀನಿ ಅನ್ಕೋತೀನಿ. ನಿಮ್ಗೆ ಕಾಲ್ ಮಾಡ್ತೀನಿ ನಾನು, ಒಟ್ನಲ್ಲಿ ತಲೆ ಕೆಡ್ಸ್ಕೊಬೇಡಿ. ಹೌದಾ? ಒಟ್ನಲ್ಲಿ ಮಾಡಿ ಬ್ರೋ. ನಂಗೊಂದು ನೆನಪು ಮೆಸೇಜ್ ಹಾಕಿ. ನಿಮ್ಗೆ ನೆನಪು ಮಾಡ್ತೀನಿ ನಾನು. ದಯವಿಟ್ಟು ಬ್ರೋ, ತುಂಬಾ ಹೆಲ್ಪ್ ಆಯ್ತು ನಿಮ್ಮಿಂದ. ಹೆಂಗೋ ನಾನು ನಿಜ ಇದಕ್ಕೆ 50% ನೀವೇ ಕಾರಣ, ಇನ್ನು 50% ನನ್ನ ಒಂದು ಎಫರ್ಟ್ ಅಷ್ಟೇ. ನಾನ್ ಕುಗ್ಬಿಟ್ಟಿದ್ದೆ ನಾನು, ನಿಜ ನಾನ್ ಕುಗ್ಬಿಟ್ಟಿದ್ದೆ. ನನಗೆ ಮೇನ್ ಅಲ್ಲಿ ಬಂದಿದೆ ಹೆಂಗ್ ಗೊತ್ತಾ, ಕ್ವಶನ್ ಅನಾಲಿಸಿಸ್ ಮಾಡೋದು. ಮತ್ತೆ ನಿಮ್ಮ ಒಂದು ಇದನ್ನ ನೋಡ್ಕೊಂಡು ಹೋಗಿದೆ ನಾನು ಆ ವಿಡಿಯೋದಲ್ಲಿ. ಆ ಟಾಪಿಕ್ಸ್ ಅಲ್ಲೂ ಬಹಳ ಕ್ವಶನ್ಸ್ ಬಂದಿದ್ದಾವೆ ಆ ಟಾಪಿಕ್ಸ್ ಅಲ್ಲಿ. ಹತ್ರ ಈಗ ನಾನು ನಿಮ್ ಇದನ್ನ ನೋಡ್ಕೊಂಡೆ 12 to 13 ಕ್ವಶನ್ಸ್ ಹಾಕಿದೀನಿ. ಹೌದಲ್ಲ, ಅದೇ 12 to 13 ಕ್ವಶನ್ಸ್ ಹಾಕಿದೀನಿ ನಾನು. ಅದು ತಮಾಷೆ ಮಾತಲ್ಲ, ಅದು 12 to 13. ಯಾಕೆ ಹೇಳಿ, ಅದನ್ನೇ ಹಾಕದೆ ಹೋಗಿದ್ರೆ ಈಗ ನಾನು 13 ಮಾರ್ಕ್ಸ್ ಎಷ್ಟು ಒಂದು 82 ಏನೋ ಬಂದೈತೆ. ಈಗ ಅದೇ ಬರದೇ ಹೋಗಿದ್ರೆ ಅದು ಫೇಲ್ ಅಲ್ಲ. ಇಲ್ಲಿ ಬಿಡಿ, ಪಾಸ್ ಆಗಿದೆ, ಚೆನ್ನಾಗೈತೆ. ತುಂಬಾ ಥ್ಯಾಂಕ್ ಯು ಬ್ರೋ. ಇನ್ನೇನಿಲ್ಲ ಬ್ರೋ, ಯಾಕಂತಂದ್ರೆ ಈಗ ನಮ್ಗೆಲ್ಲ ಹೊಸ್ತು. ನೀವ್ ಇದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಎಕ್ಸ್ಪರ್ಟ್ ಇದೀರಾ. ಎಂತೆಂತ 4-5 ಎಕ್ಸಾಮ್ ಎಲ್ಲ ಬರ್ಬಿಟ್ಟಿದ್ರ ಅಂತಂದ್ರೆ ನೀವು ಒಂಥರ ಗ್ರೇಟ್. ಈಗ ತಾನೇ ನಿಮ್ ವಿಡಿಯೋ ನೋಡ್ದೆ ನಾನು, 4 ಜನ ಶೇರ್ ಮಾಡಿದೀನಿ. ಆಯ್ತಾ? ನಾನು ಒಬ್ಬ ಕಂಟೆಂಟ್ ಕ್ರಿಯೇಟರ್. ನನಗೆ 24,000 ಜನ ಫಾಲೋವರ್ಸ್ ಇದಾರೆ. ಆಯ್ತಾ? ನಿಮ್ಗೆ ಏನೇ ಇದ್ರು ನನ್ ಕಡೆಯಿಂದ ಹೆಲ್ಪ್ ಬೇಕಿದ್ರೆ, ನಿಮ್ಗೆ ಏನೇ ಇದ್ರು ನಾನ್ ಮಾಡ್ಕೊಡ್ತೀನಿ ಬ್ರೋ. ನನಗೆ ಹೆಲ್ಪ್ ಮಾಡಿದೀರಾ, ನಿಜವಾಗ್ಲೂ. ಸ್ವಲ್ಪ ಹೆಲ್ಪ್ ಮಾಡಿ ಹೋದ, ಸ್ವಲ್ಪ ಇದು ಆಗೋಕೆ ನನಗೂ ಬಹಳ ಇದು ಆಗುತ್ತೆ. ಪಕ್ಕ ಬ್ರೋ, ಎಲ್ಲರಿಗೂ ಶೇರ್ ಮಾಡ್ತೀನಿ. ನಮ್ಮ ಹುಡುಗರು ಗ್ರೂಪ್, ನರ್ಸಿಂಗ್ ಸ್ಟೂಡೆಂಟ್ಸ್ ಗಳಿಗೆ, ನೆಕ್ಸ್ಟ್ ಬರೋರಿಗೆ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ ಬ್ರೋ. ನಿನ್ನಿಂದ ನಮ್ಗೆ ಹೆಲ್ಪ್ ಆಗಿದೆ ಅಂತಂದ್ರೆ ಅದಕ್ಕೆ ಚಿರಋಣಿ ಆಗಿರ್ಬೇಕು. ನೆಕ್ಸ್ಟ್ ಏನ್ ಅಂತಂದ್ರೆ, ನೆಕ್ಸ್ಟ್ ಅಲ್ಲಿ ಹೋದಾಗ ಹೆಂಗೆ ಏನ್ ನೋಡ್ಬೇಕು, ಯಾವ ತರ ಯಾವ ತಪ್ಪು ಮಾಡಬಾರ್ದು, ಈ ಏಜೆನ್ಸಿ ಹುಡುಕೋದು ಹೆಂಗೆ, ಎಷ್ಟು ಖರ್ಚಾಗತ್ತೆ, ಸ್ವಲ್ಪ ನಿಮ್ಗೆ ರಫ್ ಆಗಿ ಗೊತ್ತಿದ್ರೆ ಸ್ವಲ್ಪ ಸಿಂಪಲ್ ಆಗಿ ಹೇಳಿ. ಈ ತರ ಹೇಳಿ, ಈ ತರ ಮಾಡಿ. ಈಗ ಇಂಪಾರ್ಟೆಂಟ್ ಒಂದು ಕತಾರಿ ವೇಕೆನ್ಸಿ ಏನೋ ಇದ್ದಂಗಿದೆ, ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ನಾನು. ಹೌದಾ? ಅಲ್ಲ, ಸ್ಯಾಲ್ರಿ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಕತಾರಲ್ಲಿ? ಕತಾರಲ್ಲಿನ ಇವಾಗ ಚೆನ್ನಾಗಿತ್ತು ನಿಮ್ ಸ್ಯಾಲ್ರಿ. 1,40,000 ಇತ್ತು. ನಾನು ಒಂದು ಏಜೆನ್ಸಿ ಇದೆ, ಅದು ಚೆನ್ನಾಗಿದೆ. ಅದು ನಿಮ್ಗೆ ಹೇಳ್ತೀನಿ, ಸಜೆಸ್ಟ್ ಮಾಡ್ತೀನಿ. ಆಯ್ತು ಬ್ರೋ, ನೈಟ್ ನನ್ಗೆ ಆರಾಮಾಗಿ ಫ್ರೀ ಇದ್ದಾಗೆ ಮಾತಾಡಿ ಬ್ರೋ. ನೀವು ಫ್ರೀ ಇದ್ದಾಗ ಅದು A to Z ಐತಲ್ಲ ಸೀರೀಸ್, ಹಂಗೆ ಹೇಳಿದ್ರೆ ನೀವು ಆಧಾರನೇ ಸ್ಟಡಿ ಇರ್ಬೇಕು. ನೀವು ಮತ್ತೆ ಟೈಮ್ ಸಿಗಲ್ಲ ನಂಗೆ. ಅದಕ್ಕೆ ಅವತ್ತು ಹೇಳಿದ್ರಲ್ಲ, ಸ್ಟಡಿಯಿಂದ ನೀನು ಹೋಗ್ಬೇಕಾಗಿಂದ ಏನ್ ಮಾಡ್ಬೇಕು, ನೀವು ದೇವ್ರಾಣೆ ನೀವ್ ಹೇಳ್ದಂಗೆ ಮಾಡಿದೀನಿ. ಅದ್ರ ಹಿಂದಿನ ದಿವಸ ಏನಾಯ್ತಲ್ಲ, 9:15 ಮಲ್ಕೊ ಅಂತ ಹೇಳಿದ್ರಿ ನೀವು. 10 ಗಂಟೆಗೆ ಸುಮ್ಮನೆ ಮಲ್ಕೊಂಡಿದೀನಿ, ಜಾಸ್ತಿ ಓದಕ್ಕೆ ಹೋಗಿಲ್ಲ, ಟೈರ್ಡ್ ಆಗಿಲ್ಲ. ಬೆಳಗ್ಗೆ ಎದ್ದೆ, ಅವನು ನನ್ನ ಫ್ರೆಂಡ್ ಇದರಲ್ಲಿ ಬ್ಲಿಂಕಿಟ್ ಚಾಕ್ಲೇಟ್ ಆರ್ಡರ್ ಮಾಡಿದ್ವಿ. ಸೇಮ್ ನೀವ್ ಹೆಂಗ್ ಹೇಳಿ ಅದೇ ಆಸ್ ಇಟ್ ಇಸ್ ಫಾಲೋ ಮಾಡಿದೀನಿ. ಕೂಲ್ ಆಗಿ ಹೆಂಗೋ ಆಯ್ತು, ಹೆಂಗೋ ಬೆಸ್ಟ್ ಆಯ್ತು. ಹೌದಾ? ಸರಿ ಬ್ರೋ, ಆಯ್ತು. ನಿಮ್ಗೆ ಮೆಸೇಜ್ ಹಾಕ್ತೀನಿ, ರಾತ್ರಿ ಕಾಲ್ ಮಾಡಿ.